ಗಡ್ಡ ಬಿಟ್ಟಿದ್ದಕ್ಕೆ ಮೇಲ್ವಿಚಾರಕರು ವಿದ್ಯಾರ್ಥಿಗೆ ಪರೀಕ್ಷೆ ನಿರಾಕರಿಸಿದ ಘಟನೆ ವಿಜಯಪುರ ನಗರದ ಸರ್ಕಾರಿ ಬಾಲಕಿಯರ ಶಾಲೆಯಲ್ಲಿ ನಡೆದಿದೆ. ಹಾಗಾಗಿ ಎಸ್ಎಸ್ಎಲ್ಸಿ ಪರೀಕ್ಷೆಯಿಂದ ವಿದ್ಯಾರ್ಥಿ ನಾಗಪ್ಪ ಸಂಗಪ್ಪ ನಾಲತವಾಡ ವಂಚಿತನಾಗಿದ್ದಾನೆ. ವಿಜಯಪುರದ ಚವನಬಾಯಿ ಗ್ರಾಮದ ವಿದ್ಯಾರ್ಥಿ ನಾಗಪ್ಪ ಧರ್ಮಸ್ಥಳ ಮಂಜುನಾಥನಿಗೆ ಹರಕೆ ಹೊತ್ತು ಗಡ್ಡ ಬಿಟ್ಟಿದ್ದ. ಆದರೆ ಹಾಲ್ ಟಿಕೆಟ್ನಲ್ಲಿದ್ದ ಭಾವಚಿತ್ರಕ್ಕೂ ವಿದ್ಯಾರ್ಥಿಯ ಮುಖಚರ್ಯೆಗೂ ಹೊಂದಾಣಿಕೆ ಆಗದಿದ್ದಕ್ಕೆ ಮೇಲ್ವಿಚಾರಕರು ಹೊರಗೆ ಕಳಿಸಿದ್ರು. ನೀವು ನೋಡ್ತಿರುವಂತಹ ಬೆಳವಣಿಗೆ ಆಫ್ಕೋರ್ಸ್ ಸಾಮಾನ್ಯವಾಗಿ ಮೇಲ್ವಿಚಾರಕರು ಬರ್ತಾರೆ, ಇನ್ವಿಜಿಲೇಷನ್ ಬಂದಾಗ ಅವ್ರಿಗೆ ಏನೇನು ಅನುಮಾನ ಬರುತ್ತೆ ನೋಡ್ತಾರೆ. ಸಡನ್ನಾಗಿ ಅವನ ಭಾವಚಿತ್ರ ಮತ್ತು ಅವನಿಗೆ ಬಿಕಾಸ್ ಯಾರು ಬಂದು ಪ್ರಾಕ್ಸಿ ಹಾಕಿ ಇನ್ಯಾರು ಬರೆದುಬಿಟ್ರೆ ಎಕ್ಸಾಮ್ನ ಈ ಥರ ನಡೆದಿಲ್ಲ ಅಂತಲ್ಲ, ಬೇಜಾರು ನಡೆಯುತ್ತೆ ಈ ಥರ. ಸೊ ಹಾಗಾಗಿ ವಿಜಯಪುರದಲ್ಲಿ ಒಂದು ಡೌಟ್ ಬಂದಿದೆ. ನಾಗಪ್ಪ ಸಂಗಪ್ಪ ನಾಲತವಾಡ ಈಗ SSLC ಎಕ್ಸಾಮ್ ಬರೆಯೋಂಗಿಲ್ಲ, ಆಚೆ ಕಳಿಸಿದ್ದಾರೆ. ಬಿಕಾಸ್ ಅವ್ನು ಗಡ್ಡ ಬಿಟ್ಟಿದ್ದಾನೆ. ಅಲ್ಲಿ ನೋಡಿದ್ರೆ ಪೂರ್ತಿ ಶೇವಾಗಿ ಆತ ಫೋಟೋ ತೆಗೆಸಿ ಎಕ್ಸಾಮಿನೇಷನ್ ಹಾಲಲ್ಲಿ ಆ ಫೋಟೋ ಕೊಟ್ಟಿದ್ದಾನೆ. ಇದುವರೆಗೆ ನ್ಯೂಸ್ ಕೊಟ್ಟಿದ್ದು ನಾನು ಹರೀಶ್ ನಾಗರಾಜ್. ಬ್ರೇಕ್ ಆದಮೇಲೆ ಎಂದಿನ ಹಾಗೆ ನಿತ್ಯ ಸಂಜೀವನಿ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ನ್ಯೂಸ್ ಅಂದರೆ ಪಬ್ಲಿಕ್ ಟಿವಿ.